ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಹೊನ್ನೂರಿಗೆ ಬಂದನು. ಹೊನ್ನೂರಿಗೆ ಯಾಕಂತಂದ್ರೆ ಇಲ್ಲಿ ಅಗದಿ ಕಡಿಮೆ ಖರ್ಚಿನೊಳಗನ ಕುರಿ ಸಾಕಾಣಿಕೆ ಮಾಡಿದಾರೋ ಅದನ್ನು ನೋಡಕ್ಕೆ ಬಂದನು. ಬರೀ ನಾನು ನಿಮಗೂ ತೋರಿಸ್ತೇನಂತ. ನೋಡಿದ್ರಲ್ಲ, ಈ ಕುರಿ ಅಥವಾ ಅಗದಿ ಕಡಿಮೆ ಖರ್ಚಿನೊಳಗನ ಇದನ್ನು ಕುರಿ ಬೇಸಾಯ ಮಾಡಿದಾರು. ಈಗ ನಾವು ಪ್ರಾರಂಭದಾಗ ನಾವು ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಲಕ್ಷಗಟ್ಟಲೆ ಸಡ್ಡಿಗೆ ನಾವು ಖರ್ಚು ಮಾಡಬೇಕು. ಆಮೇಲೆ ಅದಕ್ಕೆ ನಾವು ಮೇವು ಸಂಬಳ ನಾವು ಹಾಕಬೇಕು. ಯಾವ ಥರನಾಗ ಅಂತಾರೆ, ಅವನ್ನ ಚಾಪಟ್ರಲ್ಲೇ ಕಟ್ ಮಾಡಿ ಮೇವು ಹಾಕ್ಬೇಕು. ಆಮೇಲೆ ಕಾಳು ಹಾಕಬೇಕು. ಆಮೇಲೆ ನೀರನ್ನು ಸಂಬಳ ನಾವು ಕೊಡಿಸ್ಬೇಕಾಕತಿ. ಆದ್ರೆ ಈಗೇನು ನಮ್ಮ ಕುರಿಗಾಯಿ ರೈತರದಾರಲ್ಲ, ಇವ್ರ ಪದ್ಧತಿ ಏನಂತಂತಂದ್ರೆ ಇವರು ಸಂಪೂರ್ಣವಾಗಿ ಏನು ಈ ಕುರಿ ಅದಾವಲ್ಲ, ಈ ಕುರಿಗೆ ಮೇವದು ಏನು ಹಾಕೋ ಜರೂರತ್ತಿಲ್ಲ. ಈ ಎಲ್ಲ ಕುರಿಗಳಿಗೆ ಇವರು ಭೂಮಿ ಒಳಗನ ಮೇಯಲಿಕ್ಕೆ ಹೊಡ್ಕೊಂಡು ಹೋಗ್ತಾರು. ಆಮೇಲೆ ಭೂಮಿಯಾಗಿನ ಎಲ್ಲ ತಪ್ಪಲ ಆಮೇಲೆ ಹುಲ್ಲ ತಿಂದ್ಕ್ಯಾರ ಇವು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊತಾವು. ಇವುಗಳಿಗೆ ಯಾವುದೇ ಥರನಾಗಿ ಮೇವು ಹಾಕೋ ಜರೂರತ್ತು ಬರೋದಿಲ್ಲ. ಆಮೇಲೆ ಉಚಿತವಾಗಿ ಇವು ನೀರು ಕುಡಿತಾವು. ಉಚಿತವಾಗಿ ಯಾವ ಥರ ಅಂತಂತಂದ್ರೆ ಇವು ಹೊಳೆಯಾಗ ಬಂತು, ಆಮೇಲೆ ಕೆರೆಗಳಾಗ ಬಂತು, ಎಲ್ಲ ಕಡೆ ಇವು ನೀರು ಕುಡಿತಾವು. ಇದರಿಂದನ ಈ ಕುರಿ ಬೇಸಾಯ ಏನು ಮಾಡತ್ತಾರಲ್ಲ ಇವರು ನಮ್ಮ ರೈತರು ಕುರಿಗಾಯಿಗಳು ಅದಾರಲ್ಲ, ಇವರು ಅಗಡಿ ಕಡಿಮೆ ಖರ್ಚಿಲೇನ ಇವರು ಈ ಬೇಸಾಯನ ಮಾಡಿದಾರು ನೋಡಿ. ಈಗೇನು ನಾವು ಈ ಕುರಿ ನೋಡಾಕತ್ತೇವಲ್ಲ, ಈ ಕುರಿಗಳಿಗೆ ಯಾವುದೇ ಥರನಾಗೆ ನಾವು ಸಡ್ಡು ಮಾಡ್ಬೇಕನ್ನೋ ಜರೂರತ್ತು ಬರೋಂಗಿಲ್ಲ. ಈಗ ನಮಗೇನು ಈ ಕುರಿಗಾಯಿ ರೈತರದಾರಲ್ಲ, ಇವ್ರಿಗೆ ಯಾವುದೇ ಥರನಾದ ನುಕ್ಸಾನು ಇರೋದಿಲ್ಲ. ಯಾಕಂತಂತಂದ್ರೆ ಇವರು ರೈತರ ಹೊಲಕ್ಕೆ ದಿನ ಕುರಿ ಕೇಳಿದ್ರು ಅಂತಂತಂದ್ರೆ ರೈತರು ಇವರಿಗೆ ಬಟ್ಟೆ ಕೊಡ್ತಾರು, ಚಹಾ ವ್ಯವಸ್ಥೆಕ್ಕೆ ರೊಕ್ಕ ಕೊಡ್ತಾರು. ಆಮೇಲೆ ರಾತ್ರಿ ತರಬಿದ್ದಕ್ಕೆ ಇವರಿಗೆ ಕಾಳ ಕೊಡ್ತಾರು. ಈ ಥರಾಗಿ ನೋಡಿದ್ರೆ ಈಗ ನಾವು ಕುರಿ ಬೇಸಾಯ ಮಾಡತ್ತೇವಲ್ಲ, ಯಾವ ಥರನಾಗಿ ಅಂತಂತಂದ್ರೆ ಈ ಸಡ್ ಇಲ್ಲಲ್ಲೇ ಏನೀಗ ನಮ್ಮ ಈ ಹೊನ್ನೂರು ಕುರುಬರ ಏನು ಈ ಥರ ವ್ಯವಸಾಯ ಮಾಡತ್ತಲ್ಲ, ಈ ಥರ ವ್ಯವಸಾಯ ಮಾಡಿದ್ರೆ ಏನು ₹1 ಖರ್ಚಿಲ್ಲ ಅಂತ ಹೇಳ್ಯಾರ. ನಾನು ನನ್ನ ರೈತರಿಗೆ ಹೇಳ ಬಯಸ್ತೇನೆ. ಈಗ ಅದನ್ನು ನಾವು ಎಷ್ಟು ಕುರಿ ಅದಾವಲ್ಲ ಇವೆಲ್ಲ ನೋಡತ್ತವಲ್ಲ, ಇವೆಲ್ಲ ಕುರಿಗಳನ್ನ ನಾವು ಸಡ್ಡಿನೊಳಗೆ ನಾವು ಈಗ ಸಾಕಾಣಿಕೆ ಮಾಡ್ಬೇಕಂತಂತಂದ್ರೆ ಎಷ್ಟು ಕುರಿಗಳಿಗೆ ನಿಭಾಯಿಸುವಂಗೆ ನಾವು ಸಡ್ಡ ನಿರ್ಮಾಣ ಮಾಡ್ಬೇಕಾಕತಿ. ಆ ಸಡ್ಡಿಗೆ ಈಗ ನನ್ನ ಅಂದಾಜು ಮಟ್ಟಿಗೆ ₹10 ಲಕ್ಷ ಸಡ್ಡಿಗೆ ನಾವು ಖರ್ಚು ಮಾಡ್ಬೇಕಾಕತಿ. ಈ ಥರನಾಗಿ ಮಾಡೋದ್ರಿಂದ ನಮಗೆ ಸಡ್ಡಿನ ಅವಶ್ಯಕತೆ ಇರೋದಿಲ್ಲ. ಅದು ₹10 ಲಕ್ಷ ಇದು ಉಳಿತಾಯ ಆಕತ್ತಂತ ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಆಮೇಲೆ ಇವೆಲ್ಲ ನಾವು ಕುರಿಗಳಿಗೆ ಡೈಲಿ ನಾವು ಸಡ್ಡಿನೊಳಗನ ನಾವು ಮೇವು ಹಾಕ್ಬೇಕಾದ್ರೆ ದಿನ ಇಲ್ಲಂತಂದ್ರು ಒಂದು ₹5,000-6,000 ಮೇವು ನಾವು ಇವಕ್ಕೆ ಹಾಕ್ಬೇಕಾಕತಿ. ಆ ಮೇವಿನ ಖರ್ಚು ಸಂಬಳ ನಾವು ಈ ಥರ ನಾವು ಬೈಲಕ್ಕೆ ನಾವು ಬಿಟ್ಟು ಅಂತಂದ್ರೆ ಮೇವಿನ ಖರ್ಚು ಉಳಿತೈತಿ. ಯಾವ ಥರನಾಗ ಅಂತಂದ್ರೆ ಇವು ಮುಂಜಾನೆ 10 ಗಂಟೆದಿಂದ ಹೊರಗಡೆ ಭೂಮಿಯಾಗ ಮೇಯಕ್ಕೆ ಅಂತಂದ್ರೆ ಸಂಜೆ 6 ಗಂಟೆ ಮಟ ಮೇಯ್ದು ಬರ್ತಾವೆ. ಈ ಮೇವಿಗೆ ಯಾವುದೇ ಥರನಾಗಿ ನಾವು ರೊಕ್ಕ ಕೊಡಬೇಕಾಗಿಲ್ಲ. ಇದು ಮೇವಿಂದ್ರಾಗೂ ಡೈಲಿ ಒಂದು ₹5,000-6,000 ಖರ್ಚು ಅಂತ ನನ್ನ ರೈತ ಬಂದವರಿಗೆ ಹೇಳ ಬಯಸ್ತೇನೆ. ಆಮೇಲೆ ಈಗೇನು ನಾವು ಈ ಕುರಿ ನೋಡತ್ತಾವಲ್ಲ, ಈ ಅಷ್ಟು ಕುರಿಗಳಿಗೆ ನಾವು ನೀರು ಕುಡಿಸ್ಬೇಕಂತಂತಂದ್ರೆ ದಿನ ಒಂದು ಟ್ಯಾಂಕ್ ನೀರು ಬೇಕು. ಈಗೇನು ಇವೆಲ್ಲ ಕುರಿ ಇದಾವಲ್ಲ, ಈ ಒಟ್ಟು ಶನಿಮಾಟ ಇವಕ್ಕೆ ನಾವು ನೀರು ಕುಡಿಸೋದು, ಇವು ಕುರಿ ಎಲ್ಲ ಉಪಚಾರಕ್ಕೆ ಟ್ಯಾಂಕರ್ ನೀರು ಬೇಕು. ಒಂದೊಂದು ಟ್ಯಾಂಕರ್ ನೀರಿಗೆ ನಾವು ದಿನ ₹500 ನಾವು ಕೊಡ್ಬೇಕಾಕತಿ. ಅದು ₹500 ಖರ್ಚು. ಈ ಥರನಾಗ ನಾವು ಬೈಲ್ಕ ನಾವು ಕುರಿ ಸಾಕಾಣಿಕೆ ಮಾಡಿದ್ವು ಅಂತಂದ್ರೆ ಡೈಲಿ ನೀರಿಂದ ಉಳಿತೈತಿ ಅಂತ ನನ್ನ ರೈತ ಬಂದವರಿಗೆ ನಾ ಹೇಳ್ತೇನೆ. ಇವು ದಿನ ಚನಿಮಾಟ ಭೂಮಿಯಾಗ ಅಡ್ಡಾಡಿ ಭೂಮಿಯಾನ ಮೇವು ತಿಂದ ಆಮೇಲೆ ಕೆರೆಯಾಗಿನೂ ಅಥವಾ ಈ ಹೊಳ್ಯಾಗಿನ ನೀರು ಕುಡ್ದಕ್ಯಾರ
ಇವು ತಮ್ಮ ಉಪಜೀವನ ಮಾಡ್ತಾವೆ. ಈ ಥರನಾಗಿ ನಾವು ಕುರಿ ಸಾಕಾಣಿಕೆ ಮಾಡಿದೆವು ಅಂತಂತಂದ್ರೆ ಯಾವುದೇ ಥರನಾದ ಖರ್ಚು ಬರೋದಿಲ್ಲ. ನಾವು ಸಡ್ನ್ಯಾಗ ಮಾಡಿದೆವು ಅಂತಂತಂದ್ರೆ ಖರ್ಚು ಭಾಳ ಬರ್ತದೆ ಅಂತ ಹೇಳ್ಯಾರ. ನಾನು ರೈತ ಬಂಧುರಿಗೆ ನಾ ಹೇಳ ಬಯಸ್ತೇನೆ. ನಾನು ಇವತ್ತಿನ ವಿಡಿಯೋದೊಳಗೆ ಎಲ್ಲರೂ ಈ ಸಂಪೂರ್ಣ ಈ ಕುರಿ ನೋಡೋಣ. ಎಲ್ಲ ನನ್ನ ರೈತ ಬಾಂಧವರಿಗೆ ಹೇಳೋದಿಷ್ಟೇ. ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಈ ಕುರಿ ಬಗ್ಗೆ ಮಾಹಿತಿ ತೊಗೊಂಡು ಇನ್ನು ಮುಂದಿನ ವಿಡಿಯೋದೊಳಗೆ ನಾನು ಸಂಪೂರ್ಣವಾಗಿ ಇವಕ್ರ ಖರ್ಚು ವೆಚ್ಚ, ಆಮೇಲೆ ಕುರಿ ಸಾಕಾಣಿಕೆ ಲಾಭ ಲುಕ್ಸಾನ, ಆಮೇಲೆ ಇವಕ್ಕೆ ಯಾವ ರೋಗ ಬರ್ತಾವೆ ಅನ್ನೋದನ್ನು ಈ ಕುರಿಗಾಯಿ ರೈತರಿಂದ ನಾನು ನಿಮಗೆ ಎಲ್ಲರಿಗೂ ತಿಳಿಬಯಸ್ತೇನೆ. ಇಷ್ಟು ಹೇಳಿ ನಾನು ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳು.